ಈ ಸರ್ಕಾರ ಏನಿದೆಯಲ್ಲ, ಒಂದ್ ರೀತಿ ಗಾಂಜಾಗಳನ್ನ ಸಾಕುವ ಸರ್ಕಾರ ಇದು. ಗಾಂಜಾ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಗಾಂಜಾವನ್ನ, ಡ್ರಗ್ಸ್ ಅನ್ನ, ಏನಂತಾರೆ ಕನ್ನಡದಲ್ಲಿ ಅದಕ್ಕೆ, ಮಾದಕ ವಸ್ತುಗಳನ್ನ ಸಾಗಾಣಿಕೆಗೆ ಇವರು ಬೆಂಬಲವಾಗಿ ನಿಂತಿರುವಂತ ಸರ್ಕಾರ. ನೋಡಿ, ಈಗ ಮಹಾರಾಷ್ಟ್ರದ ಪೊಲೀಸರು ಬಂದು ಹಿಡಿದಿದ್ದಾರೆ. ಮೊದಲನೇ ಬಾರಿನಾ? ಅಲ್ಲ, ಇದು 2ನೇ ಬಾರಿ 3ನೇ ಬಾರಿನೇನು. ತಮಿಳ್ನಾಡಿನ ಪೊಲೀಸರು, ಮಹಾರಾಷ್ಟ್ರದ ಪೊಲೀಸರು ಬಂದು ಕರ್ನಾಟಕ ರಾಜ್ಯದಲ್ಲಿ ಡ್ರಗ್ ಅನ್ನ ತಯಾರು ಮಾಡತಕ್ಕಂಥ ಫ್ಯಾಕ್ಟ್ರಿನ ರೈಡ್ ಮಾಡಿದ್ದಾರೆ. ಇಟ್ ಈಸ್ ನಾಟ್ ಫಸ್ಟ್ ಟೈಮ್. ಹಾಗಾಗಿ ಈ ಸರ್ಕಾರ ಏನ್ ಮಾಡ್ತಾ ಇದೆ, ನಾನು ಅವ್ರು ಬಳಸಿದ ಭಾಷೆಯನ್ನ ನಾನು ಬಳಸಕ್ ಹೋಗಲ್ಲ. ಹಾಗಾಗಿ ಈ ಸರ್ಕಾರ ಒಂದ್ ರೀತಿ ಗಾಂಜಾವನ್ನ, ಡ್ರಗ್ಸ್ ಅನ್ನ, ಮಾದಕ ವಸ್ತುಗಳನ್ನ ಬ್ಯಾನ್ ಮಾಡಬೇಕು ಅಂತ ಇದ್ರೆ ಮತ್ತು ಸಾಗಾಣಿಕೆ ಬಂದ್ ಮಾಡಬೇಕು ಅಂತಿದ್ದಿದ್ರೆ ಯಾವತ್ತೋ ಮಾಡ್ಬೋದಾಗಿತ್ತು. ಇವತ್ತು ಹಳ್ಳಿಗಳಿಗೆ ಹೋಗಿದೆ ಅದರ ಜಾಲ. ಎಲ್ಲ ನಗರಗಳಲ್ಲಿ ಸಿಗ್ತಾ ಇದೆ, ಎಲ್ಲ ಹಳ್ಳಿಗಳಲ್ಲಿ ಸಿಗ್ತಾ ಇದೆ. ಒಂದ್ ರೀತಿ ಉಡ್ತಾ ಪಂಜಾಬ್ ಅಂತ ಇತ್ತಲ್ಲ, ಉಡ್ತಾ ಕರ್ನಾಟಕ ಆಗಿದೆ ಈಗ. ಒಂದ್ ರೀತಿ ಕರ್ನಾಟಕ ರಾಜ್ಯ ಮಾದಕ ವಸ್ತುಗಳ ರಾಜ್ಯ ಆಗಿದೆ. ಇದಕ್ಕೆ ಕಾರಣನೇ ಇವತ್ತಿನ ಸರ್ಕಾರ. ಮೈಸೂರಲ್ಲಿ ಮತ್ತೆ ಒಂದು ಚಿನ್ನದ ಅಂಗಡಿ ದರೋಡೆ ಆಗಿದೆ, ಸರಣಿಯಾಗಿ ಆಗ್ತಾನೆ ಇದೆ. ಅದೇ ಇನ್ನೊಂದು ವಿಷಯ ನೀವು ಹೇಳಿದ್ರಿ. ಈಗ ಕರ್ನಾಟಕ ರಾಜ್ಯ ಒಂದ್ ರೀತಿ ಲಾ ಅಂಡ್ ಆರ್ಡರ್ ಟೋಟಲಿ ಕುಟ್ಕೊಂಡು ಹೋಗಿದೆ, ಟೋಟಲಿ ಫೇಲ್ಯೂರ್. ಹೋಮ್ ಮಿನಿಸ್ಟರು ಇಲ್ಲ, ನಮ್ದು ಬಹಳ ಬಲಿಷ್ಠವಾಗಿದೆ ಲಾ ಅಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದ್ದಿದ್ರೆ ಯಾಕೆ ದರೋಡೆ ಆಗ್ತಾ ಇತ್ತು? ಪೊಲೀಸರಿಗೆ ಸ್ವಾತಂತ್ರ್ಯ ಇದ್ದಿದ್ರೆ, ಪೊಲೀಸರ ಕೈಗೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಅಧಿಕಾರ ಅವರಲ್ಲಿ ಇದ್ದಿದ್ರೆ ಯಾಕೆ ದರೋಡೆ ಆಗ್ತಾ ಇತ್ತು? ನಿಮ್ಮ ಬೀದರ್ನಲ್ಲಿ ದರೋಡೆ, ಮಂಗಳೂರಿನಲ್ಲಿ ದರೋಡೆ, ಬಿಜಾಪುರದಲ್ಲಿ ದರೋಡೆ, ಬೆಂಗಳೂರಿನಲ್ಲಿ ದರೋಡೆ, ಮೈಸೂರಿನಲ್ಲಿ ದರೋಡೆ, ಹುಣಸೂರಿನಲ್ಲಿ ದರೋಡೆ, ಕಲಬುರ್ಗಿಯಲ್ಲಿ ದರೋಡೆ. ಒಂದ್ ರೀತಿ ಕರ್ನಾಟಕ ರಾಜ್ಯದಲ್ಲಿ ಡೇ ದರೋಡೆ ನಡೀತಾ ಇದೆ, ಹಗಲು ದರೋಡೆ ನಡೀತಾ ಇದೆ. ಏನ್ ಮಾಡ್ತಾ ಇದೆ ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಏನಾದ್ರು ಶಕ್ತಿ ಸಾಮರ್ಥ್ಯ ಇದೆಯಾ? ಎಲ್ಲಾ ಸಂಪೂರ್ಣವಾದ ಸ್ವಾತಂತ್ರ್ಯ ಪೊಲೀಸರಿಗೆ ಕೊಟ್ಟಿದ್ದೀವಿ ಅಂದ್ರೆ ಇದಕ್ಕೆ ಕೊಟ್ಟಿದಾರ ಸ್ವಾತಂತ್ರ್ಯನ ದರೋಡೆ ಮಾಡಕ್ಕೆ? ನಾನು ಕೇಳ್ತೇನೆ ಹೋಮ್ ಮಿನಿಸ್ಟ್ರಿಗೆ, ಪೂರ್ತಿ ಸ್ವಾತಂತ್ರ್ಯ ಯಾರಿಗೆ ಕೊಟ್ಟಿದ್ದೀರಾ? ದರೋಡೆಕೋರರಿಗೆ ಕೊಟ್ಟಿದ್ದೀರಾ? ನಿಮ್ಮ ಕೈಯಲ್ಲಿ ಸಮರ್ಥವಾಗಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಆದ್ರೆ ಏನ್ ಮಾಡ್ತಾ ಇದ್ದೀರಾ? ಈ ಸರ್ಕಾರ ಏನಿದೆಯಲ್ಲ, ಒಂದ್ ರೀತಿ ಗಾಂಜಾಗಳನ್ನ ಸಾಕುವ ಸರ್ಕಾರ ಇದು. ಗಾಂಜಾ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಗಾಂಜಾವನ್ನ, ಡ್ರಗ್ಸ್ ಅನ್ನ, ಏನಂತಾರೆ ಕನ್ನಡದಲ್ಲಿ ಅದಕ್ಕೆ, ಮಾದಕ ವಸ್ತುಗಳನ್ನ ಸಾಗಾಣಿಕೆಗೆ ಇವರು ಬೆಂಬಲವಾಗಿ ನಿಂತಿರುವಂತ ಸರ್ಕಾರ. ನೋಡಿ, ಈಗ ಮಹಾರಾಷ್ಟ್ರದ ಪೊಲೀಸರು ಬಂದು ಹಿಡಿದಿದ್ದಾರೆ. ಮೊದಲನೇ ಬಾರಿನಾ? ಅಲ್ಲ, ಇದು 2ನೇ ಬಾರಿ 3ನೇ ಬಾರಿನೇನು. ತಮಿಳ್ನಾಡಿನ ಪೊಲೀಸರು, ಮಹಾರಾಷ್ಟ್ರದ ಪೊಲೀಸರು ಬಂದು ಕರ್ನಾಟಕ ರಾಜ್ಯದಲ್ಲಿ ಡ್ರಗ್ ಅನ್ನ ತಯಾರು ಮಾಡತಕ್ಕಂಥ ಫ್ಯಾಕ್ಟ್ರಿನ ರೈಡ್ ಮಾಡಿದ್ದಾರೆ. ಇಟ್ ಈಸ್ ನಾಟ್ ಫಸ್ಟ್ ಟೈಮ್. ಹಾಗಾಗಿ ಈ ಸರ್ಕಾರ ಏನ್ ಮಾಡ್ತಾ ಇದೆ, ನಾನು ಅವ್ರು ಬಳಸಿದ ಭಾಷೆಯನ್ನ ನಾನು ಬಳಸಕ್ ಹೋಗಲ್ಲ. ಹಾಗಾಗಿ ಈ ಸರ್ಕಾರ ಒಂದ್ ರೀತಿ ಗಾಂಜಾವನ್ನ, ಡ್ರಗ್ಸ್ ಅನ್ನ, ಮಾದಕ ವಸ್ತುಗಳನ್ನ ಬ್ಯಾನ್ ಮಾಡಬೇಕು ಅಂತ ಇದ್ರೆ ಮತ್ತು ಸಾಗಾಣಿಕೆ ಬಂದ್ ಮಾಡಬೇಕು ಅಂತಿದ್ದಿದ್ರೆ ಯಾವತ್ತೋ ಮಾಡ್ಬೋದಾಗಿತ್ತು. ಇವತ್ತು ಹಳ್ಳಿಗಳಿಗೆ ಹೋಗಿದೆ ಅದರ ಜಾಲ. ಎಲ್ಲ ನಗರಗಳಲ್ಲಿ ಸಿಗ್ತಾ ಇದೆ, ಎಲ್ಲ ಹಳ್ಳಿಗಳಲ್ಲಿ ಸಿಗ್ತಾ ಇದೆ. ಒಂದ್ ರೀತಿ ಉಡ್ತಾ ಪಂಜಾಬ್ ಅಂತ ಇತ್ತಲ್ಲ, ಉಡ್ತಾ ಕರ್ನಾಟಕ ಆಗಿದೆ ಈಗ. ಒಂದ್ ರೀತಿ ಕರ್ನಾಟಕ ರಾಜ್ಯ ಮಾದಕ ವಸ್ತುಗಳ ರಾಜ್ಯ ಆಗಿದೆ. ಇದಕ್ಕೆ ಕಾರಣನೇ ಇವತ್ತಿನ ಸರ್ಕಾರ. ಮೈಸೂರಲ್ಲಿ ಮತ್ತೆ ಒಂದು ಚಿನ್ನದ ಅಂಗಡಿ ದರೋಡೆ ಆಗಿದೆ, ಸರಣಿಯಾಗಿ ಆಗ್ತಾನೆ ಇದೆ. ಅದೇ ಇನ್ನೊಂದು ವಿಷಯ ನೀವು ಹೇಳಿದ್ರಿ. ಈಗ ಕರ್ನಾಟಕ ರಾಜ್ಯ ಒಂದ್ ರೀತಿ ಲಾ ಅಂಡ್ ಆರ್ಡರ್ ಟೋಟಲಿ ಕುಟ್ಕೊಂಡು ಹೋಗಿದೆ, ಟೋಟಲಿ ಫೇಲ್ಯೂರ್. ಹೋಮ್ ಮಿನಿಸ್ಟರು ಇಲ್ಲ,
ನಮ್ಮದು ಬಹಳ ಬಲಿಷ್ಠವಾಗಿದೆ, ಲಾ ಆ್ಯಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದ್ದಿದ್ರೆ ಯಾಕೆ ದರೋಡೆ ಆಗ್ತಾ ಇತ್ತು? ಪೊಲೀಸರಿಗೆ ಸ್ವಾತಂತ್ರ್ಯ ಇದ್ದಿದ್ರೆ, ಪೊಲೀಸರ ಕೈಗೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಅಧಿಕಾರ ಅವರಲ್ಲಿ ಇದ್ದಿದ್ರೆ ಯಾಕೆ ದರೋಡೆ ಆಗ್ತಾ ಇತ್ತು? ನಿಮ್ಮ ಬೀದರ್ನಲ್ಲಿ ದರೋಡೆ, ಮಂಗಳೂರಿನಲ್ಲಿ ದರೋಡೆ, ಬಿಜಾಪುರದಲ್ಲಿ ದರೋಡೆ, ಬೆಂಗಳೂರಿನಲ್ಲಿ ದರೋಡೆ, ಮೈಸೂರಿನಲ್ಲಿ ದರೋಡೆ, ಹುಣಸೂರಿನಲ್ಲಿ ದರೋಡೆ, ಕಲಬುರಗಿಯಲ್ಲಿ ದರೋಡೆ. ಒಂದು ರೀತಿ ಕರ್ನಾಟಕ ರಾಜ್ಯದಲ್ಲಿ ಡೇ ದರೋಡೆ ನಡೀತಾ ಇದೆ, ಹಗಲು ದರೋಡೆ ನಡೀತಾ ಇದೆ. ಏನ್ ಮಾಡ್ತಾ ಇದೆ ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಏನಾದ್ರು ಶಕ್ತಿ ಸಾಮರ್ಥ್ಯ ಇದೆಯಾ? ಹೋಮ್ ಮಿನಿಸ್ಟರ್ ಹತ್ರ ಎಲ್ಲಾ ಸಂಪೂರ್ಣವಾದ ಸ್ವಾತಂತ್ರ್ಯ ಪೊಲೀಸರಿಗೆ ಕೊಟ್ಟಿದ್ದೀವಿ. ಅಂದ್ರೆ ಇದಕ್ಕೆ ಕೊಟ್ಟಿದಾರ ಸ್ವಾತಂತ್ರ್ಯನ ದರೋಡೆ ಮಾಡಕ್ಕೆ? ನಾನು ಕೇಳ್ತೇನೆ ಹೋಮ್ ಮಿನಿಸ್ಟ್ರಿಗೆ, ಪೂರ್ತಿ ಸ್ವಾತಂತ್ರ್ಯ ಯಾರಿಗೆ ಕೊಟ್ಟಿದ್ದೀರಾ? ದರೋಡೆಕೋರರಿಗೆ ಕೊಟ್ಟಿದ್ದೀರಾ? ನಿಮ್ಮ ಕೈಯಲ್ಲಿ ಸಮರ್ಥವಾಗಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಆದ್ರೆ ಏನ್ ಮಾಡ್ತಾ ಇದ್ದೀರಾ? ಈ ಸರ್ಕಾರ ಏನಿದೆಯಲ್ಲ, ಒಂದ್ ರೀತಿ ಗಾಂಜಾಗಳನ್ನ ಸಾಕುವ ಸರ್ಕಾರ ಇದು. ಗಾಂಜಾ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಗಾಂಜಾವನ್ನ, ಡ್ರಗ್ಸನ್ನ, ಏನಂತಾರೆ ಕನ್ನಡದಲ್ಲಿ ಅದಕ್ಕೆ, ಮಾದಕ ವಸ್ತುಗಳನ್ನ ಸಾಗಾಣಿಕೆಗೆ ಇವರು ಬೆಂಬಲವಾಗಿ ನಿಂತಿರುವಂತ ಸರ್ಕಾರ. ನೋಡಿ, ಈಗ ಮಹಾರಾಷ್ಟ್ರದ ಪೊಲೀಸರು ಬಂದು ಹಿಡಿದಿದ್ದಾರೆ. ಮೊದಲನೇ ಬಾರಿನಾ? ಅಲ್ಲ, ಇದು 2ನೇ ಬಾರಿ 3ನೇ ಬಾರಿನೇನು. ತಮಿಳ್ನಾಡಿನ ಪೊಲೀಸರು, ಮಹಾರಾಷ್ಟ್ರದ ಪೊಲೀಸರು ಬಂದು ಕರ್ನಾಟಕ ರಾಜ್ಯದಲ್ಲಿ ಡ್ರಗ್ ಅನ್ನ ತಯಾರು ಮಾಡತಕ್ಕಂಥ ಫ್ಯಾಕ್ಟ್ರಿನ ರೈಡ್ ಮಾಡಿದ್ದಾರೆ. ಇಟ್ ಈಸ್ ನಾಟ್ ಫಸ್ಟ್ ಟೈಮ್. ಹಾಗಾಗಿ ಈ ಸರ್ಕಾರ ಏನ್ ಮಾಡ್ತಾ ಇದೆ? ನಾನು ಅವ್ರು ಬಳಸಿದ ಭಾಷೆಯನ್ನ ನಾನು ಬಳಸಕ್ ಹೋಗಲ್ಲ. ಹಾಗಾಗಿ ಈ ಸರ್ಕಾರ ಒಂದ್ ರೀತಿ ಗಾಂಜಾವನ್ನ, ಡ್ರಗ್ಸನ್ನ, ಮಾದಕ ವಸ್ತುಗಳನ್ನ ಬ್ಯಾನ್ ಮಾಡಬೇಕು ಅಂತಿದ್ರೆ ಮತ್ತು ಸಾಗಾಣಿಕೆ ಬಂದ್ ಮಾಡಬೇಕು ಅಂತಿದ್ದಿದ್ರೆ ಯಾವತ್ತೋ ಮಾಡ್ಬೋದಾಗಿತ್ತು. ಇವತ್ತು ಹಳ್ಳಿಗಳಿಗೆ ಹೋಗಿದೆ ಅದರ ಜಾಲ. ಎಲ್ಲ ನಗರಗಳಲ್ಲಿ ಸಿಗ್ತಾ ಇದೆ, ಎಲ್ಲ ಹಳ್ಳಿಗಳಲ್ಲಿ ಸಿಗ್ತಾ ಇದೆ. ಒಂದ್ ರೀತಿ ಉಡ್ತಾ ಪಂಜಾಬ್ ಅಂತಿತ್ತಲ್ಲ, ಉಡ್ತಾ ಕರ್ನಾಟಕ ಆಗಿದೆ ಈಗ. ಒಂದ್ ರೀತಿ ಕರ್ನಾಟಕ ರಾಜ್ಯ ಮಾದಕ ವಸ್ತುಗಳ ರಾಜ್ಯ ಆಗಿದೆ. ಇದಕ್ಕೆ ಕಾರಣನೇ ಇವತ್ತಿನ ಸರ್ಕಾರ. ಈ ಮೈಸೂರಲ್ಲಿ ಮತ್ತೆ ಒಂದು ಚಿನ್ನದ ಅಂಗಡಿ ದರೋಡೆ ಆಗಿದೆ. ಸರಣಿಯಾಗಿ ಆಗ್ತಾನೆ ಇದೆ. ಅದೇ ಇನ್ನೊಂದು ವಿಷಯ ನೀವು ಹೇಳಿದ್ರಿ. ಈಗ ಕರ್ನಾಟಕ ರಾಜ್ಯ ಒಂದ್ ರೀತಿ ಲಾ ಅಂಡ್ ಆರ್ಡರ್ ಟೋಟಲಿ ಎಕ್ಕುಟ್ಕೊಂಡು ಹೋಗಿದೆ, ಟೋಟಲಿ ಫೇಲ್ಯೂರ್. ಹೋಮ್ ಮಿನಿಸ್ಟರು ಇಲ್ಲ, ನಮ್ದು ಬಹಳ ಬಲಿಷ್ಠವಾಗಿದೆ, ಲಾ ಅಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿದ್ದಿದ್ರೆ ಯಾಕೆ ದರೋಡೆ ಆಗ್ತಾ ಇತ್ತು? ಪೊಲೀಸರಿಗೆ ಸ್ವಾತಂತ್ರ್ಯ ಇದ್ದಿದ್ರೆ, ಪೊಲೀಸರ ಕೈಗೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಅಧಿಕಾರ ಅವರಲ್ಲಿ ಇದ್ದಿದ್ರೆ ಯಾಕೆ ದರೋಡೆ ಆಗ್ತಾ ಇತ್ತು? ನಿಮ್ಮ ಬೀದರ್ನಲ್ಲಿ ದರೋಡೆ, ಮಂಗಳೂರಿನಲ್ಲಿ ದರೋಡೆ, ಬಿಜಾಪುರದಲ್ಲಿ ದರೋಡೆ, ಬೆಂಗಳೂರಿನಲ್ಲಿ ದರೋಡೆ, ಮೈಸೂರಿನಲ್ಲಿ ದರೋಡೆ, ಹುಣಸೂರಿನಲ್ಲಿ ದರೋಡೆ, ಕಲಬುರಗಿಯಲ್ಲಿ ದರೋಡೆ. ಒಂದ್ ರೀತಿ ಕರ್ನಾಟಕ ರಾಜ್ಯದಲ್ಲಿ ಡೇ ದರೋಡೆ ನಡೀತಾ ಇದೆ, ಹಗಲು ದರೋಡೆ ನಡೀತಾ ಇದೆ. ಏನ್ ಮಾಡ್ತಾ ಇದೆ ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಏನಾದ್ರು ಶಕ್ತಿ ಸಾಮರ್ಥ್ಯ ಇದೆಯಾ? ಹೋಮ್ ಮಿನಿಸ್ಟರ್ ಹತ್ರ ಎಲ್ಲಾ ಸಂಪೂರ್ಣವಾದ ಸ್ವಾತಂತ್ರ್ಯ ಪೊಲೀಸರಿಗೆ ಕೊಟ್ಟಿದ್ದೀವಿ. ಅಂದ್ರೆ ಇದಕ್ಕೆ ಕೊಟ್ಟಿದಾರ ಸ್ವಾತಂತ್ರ್ಯನ ದರೋಡೆ ಮಾಡಕ್ಕೆ? ನಾನು ಕೇಳ್ತೇನೆ ಹೋಮ್ ಮಿನಿಸ್ಟ್ರಿಗೆ, ಪೂರ್ತಿ ಸ್ವಾತಂತ್ರ್ಯ ಯಾರಿಗೆ ಕೊಟ್ಟಿದ್ದೀರಾ? ದರೋಡೆಕೋರರಿಗೆ ಕೊಟ್ಟಿದ್ದೀರಾ? ನಿಮ್ಮ ಕೈಯಲ್ಲಿ ಸಮರ್ಥವಾಗಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಆದ್ರೆ ಏನ್ ಮಾಡ್ತಾ ಇದ್ದೀರಾ?